ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಥ್ಯಾಂಕ್ ಯು ವೆರಿ ಮಚ್. ಫಸ್ಟ್ ವಿಡಿಯೋ ನೋಡಿ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಡೇ 2 ಇನ್ ಮುನ್ನಾರ್. ನಾವಿವತ್ತು ಏನು ಪ್ಲ್ಯಾನ್ ಮಾಡಿಲ್ಲ, ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು ಬೈಕ್ ರೈಡ್ ಎಲ್ಲ ಮಾಡಿ. ಸೊ ಬೆಳಗ್ಗೆ ನಾನೆದ್ದು ನೋಡೋದಲ್ಲ, ವರ್ಕೌಟ್ ಎಲ್ಲ ಮಾಡಿದೆ, ಮಸ್ತಾಗಿ ವಾಕ್ ಮಾಡಿದೆ. ಸೊ ಟೋಟಲಾಗಿ ಅರೌಂಡ್ 30 ಮಿನಿಟ್ಸ್ ನಾನು ಒಂದು ಜಿಮ್ಮಲ್ಲಿದ್ದೆ. ಆಮೇಲೆ ಒಂದು 30 ಮಿನಿಟ್ಸ್ ವಾಕ್ ಮಾಡಿದೆ. ಸೊ ಇಲ್ಲಿ ಎಲ್ಲ ವಾಕ್ ಮಾಡ್ಬೇಕಂದ್ರೆ ನಿಮ್ಗೆ ಟಯರ್ಡೇ ಆಗೋಲ್ಲ, ಯಾಕಂದರೆ ಅಷ್ಟು ಬ್ಯೂಟಿಫುಲ್ ವೆದರು. ನಿಮಗೆ ಅಂತ ಒಂದು ಸರಿ ನೀವೇನಾದರೂ ಉಸಿರು ತೊಗೊಂಡ್ರಿ ಅಂದರೆ ನಿಮ್ಗೆ ಇಲ್ದಿರೋ ಎನರ್ಜಿ ಎಲ್ಲ ವಾಪಸ್ ಬಂದುಬಿಡುತ್ತೆ. ಅಂದರೆ ಇದಾದ ಮೇಲೆ ಫಸ್ಟು ಬ್ರೇಕ್ಫಾಸ್ಟು, ಯಾಕಂದರೆ ಟೈಮಿಂಗ್ಸ್ ಬಂದು 7:30 to 10:30 ಇದೆ. ಸೊ 10:30 ಅಷ್ಟರಲ್ಲಿ ಸಖತ್ತಾಗಿ ನಾಷ್ಟ ಮಾಡಿಬಿಡ್ಬೇಕು. ಅದಾದಮೇಲೆ ಎಲ್ಲ ಅಕ್ಕಪಕ್ಕ ಯಾರನ್ನು ಕೇಳೋದು ಏನು ಚೆನ್ನಾಗಿದೆ ನೋಡೋಕ್ಕೆ ಅಂತ ಹೇಳಿ ಅದನ್ನೆಲ್ಲ ನೋಡಿಕೊಂಡು ಒಂದು ರೌಂಡ್ ಹೋಗ್ಬಿಟ್ಟು ಬರೋದು. ಸೊ ಐ ಆಮ್ ಶ್ಯೂರ್ ಇಟ್ಸ್ ಗೋನಾ ಬಿ ಫನ್. ಕೀಪ್ ವಾಚಿಂಗ್ ಆ್ಯಂಡ್ ಸ್ಟೇ ಟ್ಯೂನ್. ಚಳಿ, ಲೈಟಾಗಿ ಮಳೆ. ಸೊ ಇದರಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ, ಸ್ವಿಮ್ಮಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಇಲ್ಲಿಂದ ನಾವು ಆಚೆ ಸುತ್ತಕ್ಕೆ ಹೋದ್ವಿ ಅಂದರೆ ಆಮೇಲೆ ಬರೋದು ರಾತ್ರಿನೇ ಆಗುತ್ತೆ ಡಿನ್ನರ್ಗೆ. ಸೊ ಮಜಾ ಇದೆ. ದಾವೂದ್, ಮಳೆ ಮಾಡೋಣ ಬನ್ನಿ ಸ್ವಿಮ್ಮಿಂಗು. ಮಳೆ ಬರ್ತಿದೆ, ಹೋಗೋಣ. ಒಂಥರ ಡಿಫ್ರೆಂಟ್ ಮಜಾ ಇರುತ್ತೆ. ಪಕ್ಕ ದೇಸಿ ಸ್ಟೈಲು, ಮೂಗು ಬೇರೆ ಹಿಡ್ಕೊಂಡು ಜಂಪ್ ಮಾಡ್ತಾ ಇದ್ದಾರೆ ದಾವೂದು. ಸಿಕ್ಕಾಪಟ್ಟೆ ತಣ್ಣಗಿದೆ ನೀರು. ಆಲ್ರೆಡಿ ಫಾಗ್ ಬೇರೆ ಕ್ರಿಯೇಟ್ ಆಗ್ತಾ ಇದೆ ಇದ್ರ ಜೊತೆ. ನಿಜ ಹೇಳ್ತಾ ಇದ್ದೀನಿ, ಫ್ರೀಸರಲ್ಲಿ ಕೂತಾಗ ಪಾಪ ಹಿಂಗಾಗುತ್ತೋ ಒಂದು ಮನುಷ್ಯನಿಗೆ, ಅದೇ ಫೀಲಿಂಗ್ ನಮಗಿಲ್ಲಿ. ಬಟ್ ನೋಡ್ತಾ ಇದ್ರಲ್ಲ, ವ್ಯೂ ಸಖತ್ತಾಗಿದೆ. ತಣ್ಣಗಿದೆ ಅಂತ ಹೇಳ್ಬಿಟ್ಟು ಅನ್ನಿಸ್ತಾನೆ ಇಲ್ಲ, ಯಾಕಂದರೆ ಆ ಒಂದು ಮೈಂಡ್ ಸೆಟ್ಟಿಂದ ಬಂದಿದ್ದೀವಿ. ಬಂದಾಗ ಕಂಪ್ಲೀಟಾಗಿ ಎಂಜಾಯ್ ಮಾಡ್ಬೇಕಂತ ಹೇಳಿ ಈ ಫಾಗ್ ಜೊತೆ ಈ ತಂಪು ನೀರು ಅಲ್ಟಿಮೇಟ್ ಮಿಕ್ಸಿಂಗು. ಎಷ್ಟು ತಣ್ಣಗಿತ್ತು ಅಂದರೆ ಅದನ್ನ ಫೇಸ್ ಎಕ್ಸ್ಪ್ರೆಷನಲ್ಲಿ ತೋರ್ಸೋಕ್ಕೆ ಹೋಗಿಲ್ಲ, ತುಂಬ ಅಜೀಬಾಗುತ್ತೆ ಅಂತ ಹೇಳಿ. ಅಷ್ಟು ತಣ್ಣಗಿತ್ತು. ಬಟ್ ತುಂಬ ರಿಲ್ಯಾಕ್ಸ್ ಆಯಿತು. ಒಂಥರ ಬಿಸಿಯಲ್ಲಿ ಸ್ವಿಮ್ಮಿಂಗ್ ಮಾಡೋದಕ್ಕಿಂತ ಈ ಥರ ತಣ್ಣಗಿರೋ ಟೈಮಲ್ಲಿ. ಸೊ ನನಗೆ ಇನ್ನೊಂದೇನು ಇಷ್ಟ ಅಂದರೆ, ತಣ್ಣಗಿರೋ ಟೈಮಲ್ಲಿ ಐಸ್ ಕ್ರೀಮು ಇಂಥದ್ದೆಲ್ಲ ತಿನ್ನೋಕ್ಕೆ ಮಜಾ ಬರುತ್ತೆ. ಸೊ ಅದೇ ಥರ ಇಲ್ಲಿ ಫಾಗು,
ಮಳೆ, ಈ ತಂಪು ನೀರು, ಇಟ್ ವಾಸ್ ಅಲ್ಟಿಮೇಟ್. ಸೊ ಏನಿಲ್ಲ, ಫಸ್ಟು ಹೋಗ್ಬಿಟ್ಟು ಏನು ಮಾಡಬೇಕು ದಾವೂದ್, ಬಿಸಿ ಬಿಸಿ ನೀರು ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ಒಂದು ಬ್ಲ್ಯಾಕ್ ಕಾಫಿ ಹೊಡೆದ್ರೆ ಎಲ್ಲ ಚಳಿ ನನ್ನ ಮಗನ ಕಿತ್ಕೊಂಡು ಹೋಗುತ್ತೆ. ಸೊ ನಾವು ಯಾವುದೇ ಹೋಟ್ಲಿಗೆ ಹೋಗಲಿ, ಎಲ್ಲೇ ಹೋಗಲಿ, ನೀಟ್ನೆಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಯಾವಾಗ ಹೋದಾಗ ನಾವು ಹೋಟ್ಲ್ ರೂಮ್ ಅಂತ ಹೇಳಿಬಿಟ್ಟು ನಾವು ಕಡೆಗೆ ಅನಿಸ್ಬಾರ್ದು. ಸೊ ಅದಕ್ಕೆ ನೀಟಾಗಿ ಇಟ್ಕೋಬೇಕು ರೂಮು. ನೋಡಿ ನಾವು ಹೇಗೆ ಇಟ್ಕೊಂಡಿದ್ದೀವಿ. ಸೊ ದಯವಿಟ್ಟು ಇದನ್ನು ಫಾಲೋ ಮಾಡಿ. ಸೊ ಇದಕ್ಕೋಸ್ಕರನೇ ಇಂಗ್ಲೀಷವರು ಒಂದು ಪದ ಬಿಟ್ಟು ಹೋಗಿದ್ದಾರೆ, ಹೋಗುವಾಗ ಸಾರಿ ಅಂತ ಹೇಳ್ಬಿಟ್ಟು ಹೋಗಬೇಕು. ಬೆಳಿಗ್ಗೆ ನಿಮ್ಗೆ ತೋರಿಸಿದ್ದೆ ಈ ವ್ಯೂ. ಸೊ ಆ ಕಡೆ ಎಲ್ಲ ಸ್ವಲ್ಪ ಅಟ್ಲೀಸ್ಟ್ ಕಾಣಿಸ್ತಾ ಇತ್ತು. ಈಗ ನೋಡಿ ಕಂಪ್ಲೀಟ್ ಫಾಗು. ಸೊ 11:30 AM ಇದು. ಈಗ ನೋಡ್ತಿದ್ದೀರಲ್ಲ, ಇದಂತೂ ಸರ್ವೇ ಸಾಮಾನ್ಯ ಮುನ್ನಾರಲ್ಲೇ. ಸೊ ಬಸ್ಸು, ಲಾರಿ, ಕಾರ್ಗಳಲ್ಲಿ ಸಖತ್ತು ಜೋರಾಗಿ ಮ್ಯೂಸಿಕ್ ಹಾಕಿ ಹಾಗೆ ನಿಲ್ಲಿಸ್ಬಿಡ್ತಾರೆ. ಅದೊಂಥರ ವೈಬ್ ಕ್ರಿಯೇಟ್ ಆಗುತ್ತೆ. ಎಲ್ಲರೂ ಬಂದು ಓಡ್ ಬಂದು ಡ್ಯಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ನಾವು ಒಂದೆರಡು ಲೈಟ್ ಆಗಿ ಸ್ಟೆಪ್ಸ್ ಕೂಡ ಹಾಕಿದ್ವಿ. ರೋಡಲ್ಲಿ ಏನೂ ಕಾಣಿಸ್ತಾ ಇಲ್ಲ, ಸಿಕ್ಕಾಪಟ್ಟೆ ಫಾಗು. ಅದರಲ್ಲೂ ನಾವು ಫಾಗ್ ಏನದು ಪಾಯಿಂಟ್, ವ್ಯೂ ಪಾಯಿಂಟ್, ಏನೊಂದು ವ್ಯೂ ಪಾಯಿಂಟ್ ಇದೆಯಂತೆ, ಸಿಕ್ಕಾಪಟ್ಟೆ ಫಾಗ್ ಇದೆ. ಇಡೀ ಮುನ್ನಾರೇ ಹಂಗಾಗಿದೆ, ಎಲ್ಲಿ ನೋಡಿದ್ರು ಫಾಗು. ಸೊ ಅಲ್ಲಿ ವ್ಯೂ ಪಾಯಿಂಟಲ್ಲಿ ಇನ್ನೇನು ಸ್ಪೆಷಲ್ ಆಗಿರುತ್ತೆ. ಬಟ್ ಸೀರಿಯಸ್ಲಿ ಆಲ್ಮೋಸ್ಟ್ ಲೈಕ್ ಈವನ್ 20 ಮೀಟರ್ಸ್ ನಮಗೆ ವೆಹಿಕಲ್ ಆಗಲಿ ಮನುಷ್ಯರಾಗಲಿ ಏನೂ ಕಾಣ್ತಾ ಇಲ್ಲ.
ದಿಸ್ ಇಸ್ ದ ರೈಟ್ ಮಂತ್ ಅಲ್ಲ, ರೈಟ್ ಮಂತ್, ರೈಟ್ ಟೈಮ್ ಟು ವಿಸಿಟ್ ಮುನ್ನಾರ್. ಎಸ್ಪೆಷಲಿ ಕಪಲ್ಸ್, ಈಗೀಗ ಮದುವೆ ಆದವರು, ವಯಸ್ಸಾಗಿರೋರು ಇಲ್ಲಿ ಬಂದರೆ ಮತ್ತೆ ಮದುವೆ ಆಗ್ತೀರಾ, ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಮುನ್ನಾರ್ಗೆ ಬನ್ನಿ, ಮಜಾ ಮಾಡಿ. ನಮ್ಮ ದಾವೂದ್ ಏನೋ ಹೇಳ್ಬೇಕಂತಿದ್ದಾರೆ, ಬೋಲ್ಬಾ ದಾವೂದ್ ಏನು? ವಿ ಶುಡ್ ಡೆಫಿನೆಟ್ಲಿ ವಿಸಿಟ್ ಮುನ್ನಾರ್ ಗೈಸ್. ಸಾಯೋಕ್ಕಿಂತ ಮುಂಚೆ ಮುನ್ನಾರ್ನ ವಿಸಿಟ್ ಮಾಡಿ, ಅದಾದ್ಮೇಲೆ ಸಾಯ್ಬೇಕು. ಆಮೇಲೆ ಇನ್ನೊಂದೇನಂದ್ರೆ ಈ ಮಂತಲ್ಲೇ ವಿಸಿಟ್ ಮಾಡಿ. ಆಮೇಲೆ ಬರೋವಾಗ ಹುಡುಗನ ಜೊತೆ ಬರಕ್ಕೆ ಹೋಗ್ಬೇಡಿ, ಹುಡುಗಿ ಜೊತೆ ಬನ್ನಿ, ಚೆನ್ನಾಗಿರುತ್ತೆ. ವೆಲ್ಕಮ್ ಟು ಮುನ್ನಾರ್ ಮಾರ್ಕೆಟ್. ಈಗ ವಾಪಸ್ ಹೋಟೆಲ್ ಕಡೆಗೆ, ಯಾಕಂದರೆ ನಾಳೆ ಬೆಳಗ್ಗೆ ಬೇಗ ಎದ್ದು ಬ್ಯಾಂಗ್ಳೂರು ದಾರಿ ಹಿಡಿಬೇಕು. ಗೈಸ್, ಇವರು ಯೋಗೇಶ್ ಅಂತ, ನಮ್ಮ ಸ್ಟರ್ಲಿಂಗ್ ರೆಸಾರ್ಟ್ ಮ್ಯಾನೇಜರು. ಆಮೇಲೆ ಸ್ಟಾಫ್ ಕೂಡ ಅಷ್ಟೇ. ಸ್ಟರ್ಲಿಂಗ್ ರೆಸಾರ್ಟ್ ನಮ್ಮ ಸ್ಟಾಫ್ಸ್ ಎಲ್ಲೋದ್ರೂ ತುಂಬ ಚೆನ್ನಾಗಿದ್ದಾರೆ. ಇವ್ರ ಹೆಸರು ಯೋಗೇಶ್ ಅಂತ. ಯೋಗೇಶ್, ಥ್ಯಾಂಕ್ ಯು ವೆರಿ ಮಚ್. ಇಟ್ ವಾಸ್ ವಂಡರ್ಫುಲ್ ಆ್ಯಂಡ್ ಯು ಗೈಸ್ ಹ್ಯಾವ್ ಟೇಕನ್ ಅ ಲಾಟ್ ಆಫ್ ಕೇರ್ ಅಬೌಟ್ ಅಸ್. Thank you so much. If you like to say something, please go ahead. Always welcome, sir. Namaskaram all. My name is Yogesh. First of all, I would like to thank sir for visiting us, and I wish sir visits us again. This property basically is a very cultured and organic property. It's around 30 plus years old property, and we have whole lot of amenities for you people to come and visit us in the resort. Basically, this is in the lush area of this beautiful tea gardens, and is away from the traffic and all. It's in the very silent area, so you will have a calm stay and a mindful relaxation period in the resort. And I wish all of you visit us once in a year or whenever you have time. Please do come to Munnar. Thanks a lot. So darlings, I hope you all enjoyed the video. ಹಾಗೆ ನೀವು ನನ್ನನ್ನು ಫೇಸ್ಬುಕ್ಕಲ್ಲಿ ಅಭಯ್ ಸೂರ್ಯ ABHAY SURYA ಫಾಲೋ ಮಾಡ್ಬೋದು. ಇನ್ಸ್ಟಾಗ್ರಾಮಲ್ಲಿ
Abhay Surya 1105. We loved this day and it is one of the most memorable day of our life. Best part of it is ಈ ನೇಚರಲ್ಲಿ ವಿಡಿಯೋ ಮಾಡೋದು. It was truly an amazing experience. Thank you all for watching and ಹಾಗೆ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕು ಶೇರು ಕಮೆಂಟು ಮಾಡಿ. ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೆ ನೋಡೋಕೆ ಹೇಳಿ. ಯಾರಾದ್ರು ಮುನ್ನಾರ್ಗೆ ಹೋಗ್ತಾ ಇದ್ದಾರೆ ಹೇಗಿದೆ ಅಂದರೆ ಈ ವಿಡಿಯೋ ಶೇರ್ ಮಾಡಿ ಸಾಕು. ಮಾರ್ನಿಂಗ್ ನೋಡ್ತಾ ಇರೋರಿಗೆ ಗುಡ್ ಮಾರ್ನಿಂಗ್, ಆಫ್ಟರ್ನೂನ್ ನೋಡ್ತಾ ಇರೋರಿಗೆ ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ಸಂಜೆ ನೋಡ್ತಿರೋರಿಗೆ, ನೈಟ್ ನೋಡ್ತಿರೋರಿಗೆ ಗುಡ್ ನೈಟ್. ಮುನ್ನಾರಿಂದ ಚಿಪ್ಸ್ ಆ್ಯಂಡ್ ಚಾಕ್ಲೇಟ್ಸ್ ತೊಗೊಂಡ್ವಿ, ಬಟ್ ಇಟ್ಕೊಳ್ಳೋಕ್ಕೆ ಜಾಗನೇ ಇರಲಿಲ್ಲ. ನನ್ನ ಬೈಕ್ ಸೈಡ್ ಬಾಕ್ಸ್ ಕೂಡ ಫುಲ್ಲಾಗಿ ಹೋಗಿತ್ತು. ಬ್ಯಾಗಂತೂ ಕಂಪ್ಲೀಟ್ ಜಾಮ್ ಪ್ಯಾಕ್. ಅದಕ್ಕೆ ಏನು ಮಾಡಿದ್ವಿ ಅಂದರೆ ಒಂದು ದೊಡ್ಡ ಕವರ್ ತೊಗೊಂಡು ಈ ಒಂದು ಅರೇಂಜ್ಮೆಂಟ್ ಮಾಡ್ಕೊಂಡ್ವಿ. ಒಳ್ಳೆ ಐಡಿಯಾ ಅಲ್ಲ? ಈ ಥರ ಟ್ರಿಪ್ಗೆ ಹೋದಾಗೆಲ್ಲ ಈ ಥರ ಎಲ್ಲ ಒಂದು ಐಡಿಯಾಸ್ ಬರಲೇಬೇಕು.